ನಾರಾಯಣ. ಕೈಲಾಸಪತಿ ಶಿವನಿಗೆ ಜಯವಾಗಲಿ, ಜಗನ್ಮಾತೆ ಪಾರ್ವತಿಗೆ ಶುಭವಾಗಲಿ. ಬನ್ನಿ ದೇವರ್ಷಿ ನಾರದರೆ, ಯಾವುದಾದರೂ ವಿಶೇಷ ಸುದ್ದಿ ಇದೆಯೇ? ಮಹಾದೇವ, ನನ್ನ ಬಳಿ ಅಮೃತಕ್ಕೆ ಸಮಾನವಾದ ಒಂದು ಜ್ಞಾನ ಫಲವಿದೆ. ಇದನ್ನು ಸೇವಿಸಿದವರಿಗೆ ಅಪಾರ ಜ್ಞಾನ ಮತ್ತು ಬುದ್ಧಿ ಲಭಿಸುತ್ತದೆ. ಆಹಾ, ಎಂತ ಸುಂದರವಾದ ಮತ್ತು ವಿಶಿಷ್ಟವಾದ ಫಲ! ಇದನ್ನು ಯಾರಿಗೆ ನೀಡಬೇಕು? ನಿಮ್ಮ ಇಬ್ಬರು ಪುತ್ರರಲ್ಲಿ ಯಾರು ಇದರ ಅರ್ಹರು ಎಂದು ನಿರ್ಧರಿಸುವುದು ಉತ್ತಮ. ಗಣೇಶ, ಸುಬ್ರಹ್ಮಣ್ಯ, ನಿಮಗೆ ಒಂದು ಸವಾಲು. ನಿಮ್ಮಿಬ್ಬರಲ್ಲಿ ಯಾರು ಮೊದಲು 3 ಲೋಕಗಳನ್ನು ಸುತ್ತಿ ಕೈಲಾಸಕ್ಕೆ ಮರಳುತ್ತಾರೋ ಅವರಿಗೆ ಈ ಜ್ಞಾನ ಫಲ ಸಿಗುತ್ತದೆ. ನಿಮ್ಮ ಶಕ್ತಿ ಮತ್ತು ಯುಕ್ತಿಯನ್ನು ಪರೀಕ್ಷಿಸುವ ಸಮಯವಿದು. ನವಿಲೆ, ಹೊರಡೋಣ. 3 ಲೋಕಗಳನ್ನು ಸುತ್ತಲು ನಮಗಿಂತ ವೇಗವಾಗಿ ಯಾರಿದ್ದಾರೆ? ಜ್ಞಾನಫಲ ನಮ್ಮದೇ. ಗಣೇಶ, ಗಣೇಶ, ನೀನು ಪ್ರಪಂಚ ಸುತ್ತಲೂ ಹೋಗುತ್ತಿಲ್ಲವೇ? ನೀನೇನು ಮಾಡುತ್ತಿರುವೆ? ಪೂಜ್ಯ ತಂದೆ ತಾಯಿಯಾದ ನೀವೇ ನನ್ನ ಇಡೀ ಪ್ರಪಂಚ. ನಿಮ್ಮಿಬ್ಬರನ್ನು 3 ಬಾರಿ ಸುತ್ತುವುದರಿಂದ 3 ಲೋಕಗಳನ್ನು ಸುತ್ತಿದಂತೆಯೇ ಆಯಿತು. ಆಹಾ, ಅತ್ಯದ್ಭುತ! ಸರಿಯಾದ ನಿರ್ಧಾರ. ನೀನು ಕೇವಲ ವೇಗಕ್ಕಿಂತ ಜ್ಞಾನವೇ ದೊಡ್ಡದು ಎಂದು ಸಾಬೀತುಪಡಿಸಿದೆ. ನೀನೇ ಈ ಜ್ಞಾನಫಲಕ್ಕೆ ಅರ್ಹನು. ನಾರಾಯಣ ನಾರಾಯಣ. ಬುದ್ಧಿವಂತರಲ್ಲಿ ಅಗ್ರಗಣ್ಯ ನಮ್ಮ ಗಣೇಶ. ತಂದೆ ತಾಯಿ, ನಾನು 3 ಲೋಕಗಳನ್ನು ಸುತ್ತಿ ಬಂದಿದ್ದೇನೆ. ನವಿಲು ಎಷ್ಟು ವೇಗವಾಗಿ ಓಡಿತು? ಜ್ಞಾನ ಫಲವನ್ನು ನನಗೆ ಕೊಡಿ. ಗಣೇಶ, ನೀನಿನ್ನು ಇಲ್ಲಿಯೇ ಇದ್ದೀಯಾ? ನಾನು ಇಡೀ ಪ್ರಪಂಚವನ್ನು ಸುತ್ತಿ ಬಂದಿದ್ದೇನೆ. ಆದರೆ ಈ ಹಣ್ಣು ನಿನ್ನ ಕೈಯಲ್ಲಿ. ಶಾಂತನಾಗು ಮಗನೇ ಸುಬ್ರಹ್ಮಣ್ಯ. ನಿನ್ನ ಪ್ರಯತ್ನ ಶ್ಲಾಘನೀಯ. ಆದರೆ ಗಣೇಶನು ತನ್ನ ಯುಕ್ತಿ ಮತ್ತು ಬುದ್ಧಿಶಕ್ತಿಯಿಂದ ಗೆದ್ದಿದ್ದಾನೆ. ನೀನು ಜಗತ್ತನ್ನು ಸುತ್ತಲೂ ನಿನ್ನ ವಾಹನವನ್ನು ಬಳಸಿದರೆ ಗಣೇಶನು ತನ್ನ ತಂದೆ ತಾಯಿಯಾದ ನಮ್ಮನ್ನೇ ಇಡೀ ಪ್ರಪಂಚವೆಂದು ಪರಿಗಣಿಸಿ ಪ್ರದಕ್ಷಿಣೆ ಮಾಡಿದ. ನಾವು ಪೂಜಿಸುವ ಮೊದಲ ಗುರುಗಳು ನಮ್ಮ ತಂದೆ ತಾಯಿ. ನಮ್ಮ ಸುತ್ತಲಿರುವ ಜಗತ್ತನ್ನು ಹೊರಗಡೆ ಹುಡುಕುವ ಬದಲು ನಮ್ಮ ಮನೆಯಲ್ಲಿರುವ ದೇವರನ್ನು ಮೊದಲು ಗೌರವಿಸಬೇಕು ಎಂಬ ಪಾಠವನ್ನು ನಾನು ಕಲಿತೆ. ನನ್ನ ತಂದೆ ತಾಯಿಯೇ ಸಕಲ ಲೋಕಗಳು, ಸಕಲ ಜ್ಞಾನದ ಮೂಲ ಎಂದು ಇಂದಿನಿಂದ ನಾನು ಅರಿಯುತ್ತೇನೆ. ಸುಬ್ರಹ್ಮಣ್ಯ, ನೀನು ಶಕ್ತಿ ಮತ್ತು ಪ್ರಯತ್ನದ ಪ್ರತೀಕ. ಗಣೇಶ, ನೀನು ಜ್ಞಾನ ಮತ್ತು ಯುಕ್ತಿಯ ಪ್ರತೀಕ.